ನೇರವಾಗಿ ಯುದ್ಧ ಮಾಡೋದಕ್ಕೆ ಅಥವಾ ಎದುರಿಸೋದಕ್ಕೆ ಆಗದಂತಹ ಈ ಹೇಡಿ ಪಾಕಿಸ್ತಾನ್ ಈಗ ಈ ರೀತಿ ಕೃತ್ಯಗಳನ್ನ ಮಾಡ್ತಾ ಇದೆಯಾ? ಇಂಥವರನ್ನ ಅಂದ್ರೆ ವೈಟ್ ಕಾಲರ್ ಟೆರರಿಸ್ಟ್ ಗಳನ್ನ ಇಟ್ಕೊಂಡು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಯ ಕಾರ್ ಬಾಂಬ್ ಸ್ಫೋಟಕ ಆ ಒಂದು ಸ್ಫೋಟ, ಈ ಎಲ್ಲ ಕೃತ್ಯ ಸಂಚು, ಇದೆಲ್ಲದರ ಹಿಂದೆ ಅದೇ ಪಾಕಿಸ್ತಾನ್ ಇದೆಯಾ? ಸ್ಫೋಟದ ಹಿಂದೆ ಉಗ್ರ ಹಫೀಜ್ ಸಯೀದ್ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, 10 ದಿನಗಳ ಹಿಂದೆ ಪಾಕಿಸ್ತಾನದ ರ್ಯಾಲಿಯಲ್ಲಿ ಒಬ್ಬ ಉಗ್ರ ಮಾತಾಡ್ತಾನೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರದ ಎಚ್ಚರಿಕೆಯನ್ನ ಆತ ನೀಡ್ತಾನೆ. ಭೀಕರ ದಾಳಿಗೆ ಬೇರೆ ಬೇರೆ ಮಾರ್ಗವನ್ನ ಈ ಲಷ್ಕರ್ ಹುಡುಕಿದ್ದು. ಅವರೆಲ್ಲ ಅಲ್ಲಿ ಓಡಾಡ್ಕೊಂಡು ರ್ಯಾಲಿಯಲ್ಲಿ ಹೇಳ್ಕೊಳ್ಳೋದು, ನಮ್ಮ ನಾಯಕರನ್ನ ನಾವು ಕಳ್ಕೊಂಡಿದ್ದೇವೆ, ಆದಷ್ಟು ಬೇಗ ಅವ್ರ ಮೇಲೆ ಸೇಡನ್ನ ತೀರಿಸಿಕೊಳ್ಳೇಬೇಕು, ಹಂಗೆ ಹಿಂಗೆ ಅಂತ ಹೇಳಿ. ಸೊ ಅದರ ಮುಂದುವರೆದ ಭಾಗವಾಯಿತು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಂಗ್ಲಾದೇಶದ ಲಾಂಚ್ ಪ್ಯಾಡ್ ಬಳಸಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರು. ಸೆಪ್ಟೆಂಬರ್ನಲ್ಲೇ ಪಿಒಕೆಯಲ್ಲಿ ಸರಣಿ ಸಭೆಗಳನ್ನ ಕೂಡ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಜೈಷ್ ಸೇರಿ ಪಿಒಕೆ ಎಲ್ಲ ಉಗ್ರ ಸಂಘಟನೆಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ವು. ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸ್ಕೋಬೇಕಲ್ಲ ಅಂತ ಈ ಎಲ್ಲ ಉಗ್ರ ಸಂಘಟನೆಗಳು ಒಂದು ಕಡೆ ಸೇರಿಕೊಂಡು ಸಭೆಯನ್ನ ಮಾಡಿದಾರಂತೆ. ಐಸಿಸ್, ಪಾಕ್ ಐಎಸ್ಐ ಏಜೆಂಟರು ಕೂಡ ಈ ಸಭೆಗೆ ಬಂದಿದ್ರಂತೆ. ನೋಡಿ, ಐಎಸ್ಐ ಏಜೆಂಟರುಗಳು ಕೂಡ ಈ ಒಂದು ಸಭೆಗೆ ಬರ್ತಾರೆ ಅಂತಂದ್ರೆ ಪಾಕಿಸ್ತಾನ್ ಯಾವ ರೀತಿ ಇವ್ರನ್ನ ಪೋಷಿಸುತ್ತದೆ ಅನ್ನೋದು ಓಪನ್ ಸೀಕ್ರೆಟ್. ಆಪರೇಷನ್ ಸಿಂಧೂರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇವರೆಲ್ಲರೂ ಸೇರಿ ನಿರ್ಧಾರ ಮಾಡ್ತಾರಂತೆ. ಆಯಕಟ್ಟಿನ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಹೆಚ್ಚಿಸಿದ್ವು. ರ್ಯಾಲಿಯಲ್ಲಿ ಅವರು ಹೇಳಿಕೊಂಡು ಓಡಾಡಿದ ರೀತಿಯಲ್ಲಿ ಈಗ ಇಂಥ ಎಜುಕೇಟೆಡ್ ಫುಲ್ಸ್, ವೈಟ್ ಕಾಲರ್ ಟೆರರಿಸ್ಟ್ ಇವರನ್ನ ಬಳಸಿಕೊಂಡು ಇಂಥ ಕುಕೃತ್ಯವನ್ನ ಎಸಗ್ತಾ ಈ ಪಾಪಿ ಪಾಕಿಸ್ತಾನ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಆಗಿರಬಹುದು, ಪ್ರಧಾನಿ ಮೋದಿ ಅವರು ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ತಗೊಂಡಿದ್ದಾರೆ. ಉತ್ತರವನ್ನ ಕೊಡ್ತೇವೆ. ಈ ಒಂದು ಕೃತ್ಯಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತವರ ಹೆಡೆಮುರಿ ಕಟ್ಟುವ ಕೆಲಸ ಖಂಡಿತ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡ ಏನಾಗುತ್ತೆ ಅಂತ. ನೇರವಾಗಿ ಯುದ್ಧ ಮಾಡೋದಕ್ಕೆ ಅಥವಾ ಎದುರಿಸೋದಕ್ಕೆ ಆಗದಂತಹ ಈ ಹೇಡಿ ಪಾಕಿಸ್ತಾನ್ ಈಗ ಈ ರೀತಿ ಕೃತ್ಯಗಳನ್ನ ಮಾಡ್ತಾ ಇದೆಯಾ? ಇಂಥವರನ್ನ ಅಂದ್ರೆ ವೈಟ್ ಕಾಲರ್ ಟೆರರಿಸ್ಟ್ ಗಳನ್ನ ಇಟ್ಕೊಂಡು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಯ ಕಾರ್ ಬಾಂಬ್ ಸ್ಫೋಟಕ ಆ ಒಂದು ಸ್ಫೋಟ, ಈ ಎಲ್ಲ ಕೃತ್ಯ ಸಂಚು, ಇದೆಲ್ಲದರ ಹಿಂದೆ ಅದೇ ಪಾಕಿಸ್ತಾನ್ ಇದೆಯಾ? ಸ್ಫೋಟದ ಹಿಂದೆ ಉಗ್ರ ಹಫೀಜ್ ಸಯೀದ್ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, 10 ದಿನಗಳ ಹಿಂದೆ ಪಾಕಿಸ್ತಾನದ ರ್ಯಾಲಿಯಲ್ಲಿ ಒಬ್ಬ ಉಗ್ರ ಮಾತಾಡ್ತಾನೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರದ ಎಚ್ಚರಿಕೆಯನ್ನ ಆತ ನೀಡ್ತಾನೆ. ಭೀಕರ ದಾಳಿಗೆ ಬೇರೆ ಬೇರೆ ಮಾರ್ಗವನ್ನ ಈ ಲಷ್ಕರ್ ಹುಡುಕಿದ್ದು. ಅವರೆಲ್ಲ ಅಲ್ಲಿ ಓಡಾಡ್ಕೊಂಡು ರ್ಯಾಲಿಯಲ್ಲಿ ಹೇಳ್ಕೊಳ್ಳೋದು, ನಮ್ಮ ನಾಯಕರನ್ನ ನಾವು ಕಳ್ಕೊಂಡಿದ್ದೇವೆ, ಆದಷ್ಟು ಬೇಗ ಅವ್ರ ಮೇಲೆ ಸೇಡನ್ನ ತೀರಿಸಿಕೊಳ್ಳೇಬೇಕು, ಹಂಗೆ ಹಿಂಗೆ ಅಂತ ಹೇಳಿ. ಸೊ ಅದರ ಮುಂದುವರೆದ ಭಾಗವಾಯಿತು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಂಗ್ಲಾದೇಶದ ಲಾಂಚ್ ಪ್ಯಾಡ್ ಬಳಸಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರು. ಸೆಪ್ಟೆಂಬರ್ನಲ್ಲೇ ಪಿಒಕೆಯಲ್ಲಿ ಸರಣಿ ಸಭೆಗಳನ್ನ ಕೂಡ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಜೈಷ್ ಸೇರಿ ಪಿಒಕೆ ಎಲ್ಲ ಉಗ್ರ ಸಂಘಟನೆಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ವು. ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸ್ಕೋಬೇಕಲ್ಲ ಅಂತ ಈ ಎಲ್ಲ ಉಗ್ರ ಸಂಘಟನೆಗಳು ಒಂದು ಕಡೆ ಸೇರಿಕೊಂಡು ಸಭೆಯನ್ನ ಮಾಡಿದಾರಂತೆ. ಐಸಿಸ್, ಪಾಕ್ ಐಎಸ್ಐ ಏಜೆಂಟರು ಕೂಡ ಈ ಸಭೆಗೆ ಬಂದಿದ್ರಂತೆ. ನೋಡಿ, ಐಎಸ್ಐ ಏಜೆಂಟರುಗಳು ಕೂಡ ಈ ಒಂದು ಸಭೆಗೆ ಬರ್ತಾರೆ ಅಂತಂದ್ರೆ ಪಾಕಿಸ್ತಾನ್ ಯಾವ ರೀತಿ ಇವ್ರನ್ನ ಪೋಷಿಸುತ್ತದೆ ಅನ್ನೋದು ಓಪನ್ ಸೀಕ್ರೆಟ್. ಆಪರೇಷನ್ ಸಿಂಧೂರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇವರೆಲ್ಲರೂ ಸೇರಿ ನಿರ್ಧಾರ ಮಾಡ್ತಾರಂತೆ. ಆಯಕಟ್ಟಿನ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಹೆಚ್ಚಿಸಿದ್ವು. ರ್ಯಾಲಿಯಲ್ಲಿ ಅವರು ಹೇಳಿಕೊಂಡು ಓಡಾಡಿದ ರೀತಿಯಲ್ಲಿ ಈಗ ಇಂಥ ಎಜುಕೇಟೆಡ್ ಫುಲ್ಸ್, ವೈಟ್ ಕಾಲರ್ ಟೆರರಿಸ್ಟ್ ಇವರನ್ನ ಬಳಸಿಕೊಂಡು ಇಂಥ ಕುಕೃತ್ಯವನ್ನ ಎಸಗ್ತಾ ಈ ಪಾಪಿ ಪಾಕಿಸ್ತಾನ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಆಗಿರಬಹುದು, ಪ್ರಧಾನಿ ಮೋದಿ ಅವರು
ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ತಗೊಂಡಿದ್ದಾರೆ. ಉತ್ತರವನ್ನ ಕೊಡ್ತೇವೆ. ಈ ಒಂದು ಕೃತ್ಯಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತವರ ಹೆಡೆಮುರಿ ಕಟ್ಟುವ ಕೆಲಸ ಖಂಡಿತ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನೇರವಾಗಿ ಯುದ್ಧ ಮಾಡೋದಕ್ಕೆ ಅಥವಾ ಎದುರಿಸೋದಕ್ಕೆ ಆಗದಂತಹ ಈ ಹೇಡಿ ಪಾಕಿಸ್ತಾನ್ ಈಗ ಈ ರೀತಿ ಕೃತ್ಯಗಳನ್ನ ಮಾಡ್ತಾ ಇದೆಯಾ? ಇಂಥವರನ್ನ ಅಂದ್ರೆ ವೈಟ್ ಕಾಲರ್ ಟೆರರಿಸ್ಟ್ ಗಳನ್ನ ಇಟ್ಕೊಂಡು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ದೆಹಲಿಯ ಕಾರ್ ಬಾಂಬ್ ಸ್ಫೋಟಕ, ಆ ಒಂದು ಸ್ಫೋಟ, ಈ ಎಲ್ಲ ಕೃತ್ಯ ಸಂಚು, ಇದೆಲ್ಲದರ ಹಿಂದೆ ಅದೇ ಪಾಕಿಸ್ತಾನ್ ಇದೆಯಾ? ಸ್ಫೋಟದ ಹಿಂದೆ ಉಗ್ರ ಹಫೀಜ್ ಸಯೀದ್ ಕೈವಾಡ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಇಷ್ಟೇ, 10 ದಿನಗಳ ಹಿಂದೆ ಪಾಕಿಸ್ತಾನದ ರ್ಯಾಲಿಯಲ್ಲಿ ಒಬ್ಬ ಉಗ್ರ ಮಾತಾಡ್ತಾನೆ. ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರದ ಎಚ್ಚರಿಕೆಯನ್ನ ಆತ ನೀಡ್ತಾನೆ. ಭೀಕರ ದಾಳಿಗೆ ಬೇರೆ ಬೇರೆ ಮಾರ್ಗವನ್ನ ಈ ಲಷ್ಕರ್ ಹುಡುಕಿದ್ದು. ಅವರೆಲ್ಲ ಅಲ್ಲಿ ಓಡಾಡ್ಕೊಂಡು ರ್ಯಾಲಿಯಲ್ಲಿ ಹೇಳ್ಕೊಳ್ಳೋದು, ನಮ್ಮ ನಾಯಕರನ್ನ ನಾವು ಕಳ್ಕೊಂಡಿದ್ದೇವೆ, ಆದಷ್ಟು ಬೇಗ ಅವ್ರ ಮೇಲೆ ಸೇಡನ್ನ ತೀರಿಸಿಕೊಳ್ಳೇಬೇಕು, ಹಂಗೆ ಹಿಂಗೆ ಅಂತ ಹೇಳಿ. ಸೊ ಅದರ ಮುಂದುವರೆದ ಭಾಗವಾಯಿತು ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಬಾಂಗ್ಲಾದೇಶದ ಲಾಂಚ್ ಪ್ಯಾಡ್ ಬಳಸಿ ದಾಳಿಗೆ ಸ್ಕೆಚ್ ಅನ್ನ ಹಾಕಿದ್ರು. ಸೆಪ್ಟೆಂಬರ್ನಲ್ಲೇ ಪಿಒಕೆಯಲ್ಲಿ ಸರಣಿ ಸಭೆಗಳನ್ನ ಕೂಡ ಇವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಜೈಷ್ ಸೇರಿ ಪಿಒಕೆ ಎಲ್ಲ ಉಗ್ರ ಸಂಘಟನೆಗಳು ಕೂಡ ಆ ಸಭೆಯಲ್ಲಿ ಭಾಗಿಯಾಗಿದ್ವು. ಭಾರತದ ಮೇಲೆ ಪ್ರತೀಕಾರವನ್ನ ತೀರಿಸ್ಕೋಬೇಕಲ್ಲ ಅಂತ ಈ ಎಲ್ಲ ಉಗ್ರ ಸಂಘಟನೆಗಳು ಒಂದು ಕಡೆ ಸೇರಿಕೊಂಡು ಸಭೆಯನ್ನ ಮಾಡಿದಾರಂತೆ. ಐಸಿಸ್, ಪಾಕ್ ಐಎಸ್ಐ ಏಜೆಂಟರು ಕೂಡ ಈ ಸಭೆಗೆ ಬಂದಿದ್ರಂತೆ. ನೋಡಿ, ಐಎಸ್ಐ ಏಜೆಂಟರುಗಳು ಕೂಡ ಈ ಒಂದು ಸಭೆಗೆ ಬರ್ತಾರೆ ಅಂತಂದ್ರೆ ಪಾಕಿಸ್ತಾನ್ ಯಾವ ರೀತಿ ಇವ್ರನ್ನ ಪೋಷಿಸುತ್ತದೆ ಅನ್ನೋದು ಓಪನ್ ಸೀಕ್ರೆಟ್. ಆಪರೇಷನ್ ಸಿಂಧೂರ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಇವರೆಲ್ಲರೂ ಸೇರಿ ನಿರ್ಧಾರ ಮಾಡ್ತಾರಂತೆ. ಆಯಕಟ್ಟಿನ ಪ್ರದೇಶಗಳಲ್ಲಿ ಭದ್ರತಾ ಪಡೆಗಳು ಹೆಚ್ಚಿಸಿದ್ವು. ರ್ಯಾಲಿಯಲ್ಲಿ ಅವರು ಹೇಳಿಕೊಂಡು ಓಡಾಡಿದ ರೀತಿಯಲ್ಲಿ ಈಗ ಇಂಥ ಎಜುಕೇಟೆಡ್ ಫುಲ್ಸ್, ವೈಟ್ ಕಾಲರ್ ಟೆರರಿಸ್ಟ್ ಇವರನ್ನ ಬಳಸಿಕೊಂಡು ಇಂಥ ಕುಕೃತ್ಯವನ್ನ ಎಸಗ್ತಾ ಈ ಪಾಪಿ ಪಾಕಿಸ್ತಾನ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ಕೇಂದ್ರ ಗೃಹ ಸಚಿವಾಲಯ ಆಗಿರಬಹುದು, ಪ್ರಧಾನಿ ಮೋದಿ ಅವರು ಈ ಎಲ್ಲಾ ವಿಚಾರಗಳನ್ನ ಗಂಭೀರವಾಗಿ ತಗೊಂಡಿದ್ದಾರೆ. ಉತ್ತರವನ್ನ ಕೊಡ್ತೇವೆ. ಈ ಒಂದು ಕೃತ್ಯಕ್ಕೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ ಅಂತವರ ಹೆಡೆಮುರಿ ಕಟ್ಟುವ ಕೆಲಸ ಖಂಡಿತ ಆಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ.